ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಯಾವ ಕಾರಣಕ್ಕೆ ಸಂಧಿಯಾಗಬೇಕು ಎಂದು ಕುರಿತಾಗಿ ಸಂಧಿಯ ಉಪನ್ಯಾಸವನ್ನು ಬಹಳ ಶ್ರೇಷ್ಠವಾದ ಅತ್ಯುತ್ಕೃಷ್ಟವಾದ ಗುಣಮಟ್ಟದೊಳಗೆ ನ್ಯಾಯಯುತವಾಗಿ ಸ್ಪಷ್ಟವಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ತಿಳಿಸಿಕೊಟ್ಟ ಅದನ್ನು ಕಳೆದ ಬಾರಿ ನಾವು ಕೇಳಿದೆವು. ನಿನ್ನ ಮಗ ಎಂಥವ, ಮೊಟ್ಟ ಮೊದಲಿಗೆ ನೀನು ಎಂಥವ, ನಿನ್ನ ವಂಶ ಎಂಥದ್ದು, ನಿನ್ನ ಮಗ ಎಂಥ ದುರಾಚಾರಿಯಾಗಿದ್ದಾನೆ, ಆಸೆ ಲೋಲುಪ ಉಳ್ಳವನಾಗಿದ್ದಾನೆ, ನನ್ನ ಪಾಂಡವರು ಎಷ್ಟು ಬಲಿಷ್ಠರಾಗಿದ್ದಾರೆ, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ, ಅವತ್ತೇನೆ ನಿಮ್ಮನ್ನು ಸೀಳಿ ಹಾಕಲಿಕ್ಕೆ ಸಾಮರ್ಥ್ಯವಿತ್ತು, ಅದರ ಧರ್ಮಕ್ಕೆ ಅವಲಂಬಿ ನಿನ್ನ ಮೇಲಿನ ಗೌರವದಿಂದಾಗಿ ಇಷ್ಟು ದಿನ ತಾಳಿಕೊಂಡಿದ್ದಾರೆ. ನೀನು ರಾಜ್ಯ ಕೊಟ್ಟರೆ ನೀವು ಸುಖವಾಗಿರ್ತೀರ, ಅವರು ಸುಖವಾಗಿರ್ತಾರೆ. ನೀವು ರಾಜ್ಯ ಕೊಡುವುದಿಲ್ಲ ಅಂತಾದರೆ ಯುದ್ಧಕ್ಕೆ ಸಿದ್ಧರಿದ್ದಾರೆ, ಮಹಾಬಲಾಢ್ಯರಾಗಿದ್ದಾರೆ, ಪರಾಕ್ರಮಿಗಳಾಗಿದ್ದಾರೆ. ಇಂದ್ರಾದಿ ದೇವತೆಗಳೂ ಕೂಡ ಪಾಂಡವರ ಎದುರಿಗೆ ನಿಂತು ಯುದ್ಧವಾಡುವುದಕ್ಕೆ ಸಮರ್ಥರಲ್ಲ. ಮುಂದಿಂದು ಯತ್ತೇ ಪಥ್ಯತಮಂ ರಾಜಂ ತಸ್ಮಿಂ ತಿಷ್ಠ ಪರಂತಪ. ನಿನಗೆ ಸ್ಥಿತಾ ಶುಶ್ರೂಷಿತುಂ ಪಾರ್ಥ, ನಿನ್ನ ಸೇವೆ ಮಾಡೋದಕ್ಕೂ ಸಿದ್ಧರಿದ್ದಾರೆ, ಯುದ್ಧವಾಡುವುದಕ್ಕೂ ಸನ್ನದ್ಧರಾಗಿದ್ದಾರೆ. ಮುಂದಿನ ವಿವೇಕ ವಿಚಾರ ನಿನಗೆ ಸಂಬಂಧಪಟ್ಟದ್ದು ಅಂತ ಇಷ್ಟು ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗ
ಆ ತಥ್ಯವಾದ ಪಥ್ಯವಾದ ಮಾತುಗಳನ್ನು ತಸ್ಮಿನ್ ಅಭಿಹಿತೇ ವಾಕ್ಯೆ ಕೇಶವೇನ ಮಹಾತ್ಮನ ಸ್ಥಿಮಿತ ಹೃಷ್ಟರೋಮೇಣ ಆಸನ್ ಸರ್ವೇ ಸಭಾಸದಾ. ಅಲ್ಲಿರುವ ಎಲ್ಲ ಸಭೆಯಲ್ಲಿ ಭಾಗವಹಿಸಿದ ಜನರು ರೋಮಾಂಚನವಾಗಿದೆ. ಎಷ್ಟು ಸತ್ಯ, ಎಷ್ಟು ತಥ್ಯ, ಎಷ್ಟು ಸ್ಪಷ್ಟ, ಎಷ್ಟು ಕಠೋರ, ಎಲ್ಲವೂ ಇದರಲ್ಲಿ ಸೇರಿಕೊಂಡಿದೆ. ಈ ಮಾತನ್ನು ಧೃತರಾಷ್ಟ್ರ ಒಪ್ತಾನೆ, ನಾವೆಲ್ಲರೂ ಸುಖವಾಗಿ ಬಾಳಬಹುದು ಅನ್ನೋ ಆಸೆಯೊಳಗೆ ನೋಡ್ತಾ ಇದ್ದಾರೆ. ಆದರೆ ಕೃಷ್ಣನ ಮಾತಿಗೆ ಉತ್ತರ ಕೊಡುವ ಯೋಗ್ಯತೆ ಯಾರದಿದೆ? ದುರ್ಯೋಧನ ವಿರುದ್ಧವಾಗಿ ಮಾತನಾಡುವ. ಹಾಗಾಗಿ ಎಲ್ಲರೂ ಸ್ತಬ್ಧರಾಗಿದ್ದಾರೆ. ಯಾರು ಈ ಕೃಷ್ಣನ ಮಾತಿಗೆ ಉತ್ತರವನ್ನು ಕೊಡ್ತಾರೆ? ಎಲ್ಲರೂ ಗೊಪ್ಪಾಗಿದ್ದಾರೆ. ಕಸ್ವಿದ್ ಉತ್ತರಮೇತೇಶ ಮಕ್ತು ಮುತ್ಸಹತೆ ಪುಮಾನ್. ಭೀಷ್ಮಾಚಾರ್ಯ ದ್ರೋಣಾಚಾರ್ಯರಿಂದ ಮೊದಲು ಮಾಡಿ ಯಾರೂ ಕೂಡ ಉತ್ತರ ಕೊಡುವುದಕ್ಕೆ ತಯಾರಾಗುವುದಿಲ್ಲ. ಸ್ವಯಂ ಧೃತರಾಷ್ಟ್ರನು ಸ್ತಬ್ಧರಾಗಿದ್ದಾರೆ. ಆಗ ಜಾಮದಗ್ನಿ ಇದಂ ವಾಕ್ಯಂ ಬ್ರವೀತ್ ಕುರು ಸಂಸದಿ. ಆಗ ಕೃಷ್ಣನ ಮಾತಿಗೆ, ದೇವರ ಮಾತಿಗೆ ದೇವರೇ ರೆಸ್ಪಾಂಡ್ ಮಾಡಬೇಕು, ದೇವರೇ ಉತ್ತರ ಕೊಡಬೇಕು ಅಂತೇಳಿ ಬಲರಾಮದೇವರು ಎದ್ದು ನಿಂತು, ಅರ್ಥಾತ್ ಕೊಡುತ್ತಲೇನೆ ಗಟ್ಟಿಯಾಗಿ ಮಾತನಾಡ್ತಾರೆ. ರಾಜ ದಂಭೋದ್ಭವೋ ನಾಮ ಸಾರ್ವಭೌಮ ಪುರಾಭವತ. ನೋಡಿ, ಹಿಂದೆ ದಂಭೋದ್ಭವ ಎನ್ನುವಂಥ ರಾಜನಿದ್ದ, ಪರಾಕ್ರಮಿ, ಚಕ್ರವರ್ತಿ, ಬಲಾಢ್ಯ. ಅವನಿಗೆ ಒಂದು ಇತ್ತು, ಏನು ಅಂತಂದರೆ, ನನಗೆ ಸಮರಾದವರು ಯಾರಿದ್ದಾರೆ, ಶೂದ್ರರಾಗಲಿ, ವೈಶ್ಯರಾಗಲಿ, ಕ್ಷತ್ರಿಯರಾಗಲಿ, ಬ್ರಾಹ್ಮಣರಾಗಲಿ, ನನ್ನಂಥ ಬಲಾಢ್ಯರು ಯಾರಿದ್ದಾರೆ ಅಂತ ಎಲ್ಲರಲ್ಲೂ ಹೋಗಿ ಕೇಳುವವನು. ಯಾರೋ ಅವನ ಹತ್ರ ಬರ್ತಾರೆ, ಎಲ್ಲರಿಗೂ ಕೇಳ, ನನ್ನಷ್ಟು ನನಗೆ ಸಮರಾದವರು ಜಗತ್ತಿನೊಳಗೆ ಯಾರಿದ್ದಾರೆ. ಯಾಕಿಷ್ಟು ಅಂತಂದರೆ, ಅತಿಮಾನಂ, ಭಾರೀ ದುರಭಿಮಾನ, ಶ್ರಿಯ ಮತ್ತಂ, ಭಾರೀ ಐಶ್ವರ್ಯದ ಮದ. ಅದನ್ನು ನೋಡಿ ಬ್ರಾಹ್ಮಣರೆಲ್ಲರೂ ಕೂಡಿ ಹೇಳ್ತಾರೆ, ಜಗತ್ತಿನೊಳಗೆ ಇಬ್ಬರಿದ್ದಾರೆ, ನಿನಗಿಂತಲೂ ಪರಾಕ್ರಮಿಗಳಾಗಿದ್ದಾರೆ, ನಿನಗೆ ಸಮರಲ್ಲ, ನಿನಗಿಂತಲೂ ಬಲಾಢ್ಯರಾದವರಿದ್ದಾರೆ. ಹಾಗೆ ಇವನಿಗೆ ಗಾಬರಿ ಆಯಿತು. ಕ್ವತೌ ವೀರೋ ಕ್ವಜನ್ಮಾನೋ ಕಿಂ ಕುರ್ವಾಣೋ ಚಕೌ ಚತೌ. ಯಾರವರು, ಎಲ್ಲಿ ಹುಟ್ಟಿದ್ದಾರೆ, ಎಂಥವರಿದ್ದಾರೆ, ಕ್ಯೂರಾಸಿಟಿ ಹುಟ್ಟಿಕೊಂಡಿದ್ದವನು. ಆಗ ಬ್ರಾಹ್ಮಣರು ಹೇಳ್ತಾರೆ, ನರೋ ನಾರಾಯಣಶ್ಚೈವ ತಾಪಸೋ ಇತಿ ನಶ್ರುತಂ. ನರ ಮತ್ತು ನಾರಾಯಣ ಅಂತೇಳಿ ಇಬ್ಬರು ಇದ್ದಾರೆ, ತಪಸ್ವಿಗಳು. ಭಾರೀ ಘೋರವಾದ ತಪಸ್ಸಿನಲ್ಲಿ ಕುಳಿತುಕೊಂಡಿದ್ದಾರೆ. ಎಲ್ಲಿ? ಗಂಧಮಾದನ ಪರ್ವತದಲ್ಲಿದ್ದಾರೆ. ಅವರ ತಪಸ್ಸು ಅದ್ಭುತವಾದ ತಪಸ್ಸು. ಜಗತ್ತಿನ ಹಿತಕ್ಕಾಗಿ, ಜಗತ್ತಿನ ಮಂಗಳಕ್ಕಾಗಿ ಘೋರವಾದ ತಪಸ್ಸಿನಲ್ಲಿ ಭಾಗಿಯಾದವರು ಯಮನ ಮಕ್ಕಳು ನರ ಮತ್ತು ನಾರಾಯಣರು. ಇಷ್ಟು ಅಡ್ರೆಸ್, ಅವ್ರು ಎಲ್ಲಿದ್ದಾರೆ ಅಂತ ಅನ್ನೋದು ಗೊತ್ತಾಯಿತು. ಅವನು ದಂಭೋದ್ಭವ ಏನು ಮಾಡ್ತಾನೆ, ದೊಡ್ಡದಾದ ಸೈನ್ಯವನ್ನು ತೆಗೆದುಕೊಂಡು ಗಂಧಮಾದನ ಪರ್ವತದ ಮೇಲೆ ದಾಳಿ ಮಾಡುವುದಕ್ಕಾಗಿ ನರನಾರಾಯಣ ಹತ್ರ ಹೋದ. ಭವದ್ಭ್ಯಾಮಾಗ ನರನಾರಾಯಣರು ಕೇಳ್ತಾರೆ, ಏನಪ್ಪ ದಂಭೋದ್ಭವ, ಯಾಕೆ ಬಂದಿದ್ದೀಯಾ, ಏನು ವಿಶೇಷ? ಅವನು ಹೇಳ್ತಾನೆ, ಸ್ವಾಮಿ ಅಪೇತಕ್ರೋ, ನಾವು ಆತಿಥ್ಯವನ್ನು ಸ್ವೀಕಾರ ಮಾಡುವುದಕ್ಕಾಗಿ ಬಂದಿದ್ದೇವೆ, ಅತಿಥಿಗಳಾಗಿ. ನರ ಅಂತಾನೆ, ಹಾಗಾದ್ರೆ ಏನು ಬೇಕಪ್ಪ? ಆತಿಥ್ಯ ಬೇಕು. ಏನು ಬೇಕು ಹೇಳಿ, ನಾವು ಮಾಡಿ ಹಾಕ್ತೇವೆ. ಅಂದರೆ ಇಲ್ಲ, ಯುದ್ಧ ಭಿಕ್ಷೆ ಬೇಕು ನಮಗೆ, ಯುದ್ಧಾತಿಥ್ಯಕ್ಕಾಗಿ ಬಂದಿದ್ದೇವೆ ನಾವು. ಆಗ ನರನಾರಾಯಣರು ಹೇಳ್ತಾರೆ, ಅಪೇತ ಕ್ರೋಧ ಲೋಭೋಯಂ ಆಶ್ರಮೋ ರಾಜಸತ್ತಮ. ಮೂರ್ಖ ರಾಜ, ಇಲ್ಲಿ ಲೋಭ ಕ್ರೋಧಗಳಿಗೆ ಆಸ್ಪದವೇ ಇಲ್ಲೋ, ಅಷ್ಟು ಶಾಂತವಾದ ರಮ್ಯವಾದ ವಾತಾವರಣವಿದು. ಇಲ್ಲಿ ಎಂಥ ಯುದ್ಧದ ಅಪೇಕ್ಷೆ ಪಡ್ತಾ ಇದೆಯಾ? ನಡಿ, ನಿನಗೆ ಯುದ್ಧ ಬೇಕಾ? ಬೇರೆ ಕಡೆ ಹೋಗು. ಲಕ್ಷ ಲಕ್ಷ ಕ್ಷತ್ರಿಯರು ಯುದ್ಧವಾಡಿ ಮಡಿದು ಹೋಗಿದ್ದಾರೆ, ಬದುಕಿ ಹೋಗಿದ್ದಾರೆ, ರಾಜ್ಯವಾಳಿದ್ದಾರೆ, ರಾಜ್ಯ ಭ್ರಷ್ಟರಾಗಿದ್ದಾರೆ. ಹೋಗು, ಅಲ್ಲಿ ಹೋಗಿ ಯುದ್ಧ ಮಾಡಿ, ಇಲ್ಲಿ ಯಾಕೆ ಬಂದಿದ್ದೀಯಾ ಅಂತ ನರನಾರಾಯಣರು ಇಷ್ಟು ಹೇಳ್ತಾರೆ. ಹೇಳಿದರೂ ಕೂಡ ದಂಭೋದ್ಭವ ಕೇಳುವುದಿಲ್ಲ. ನಿಮ್ಮ ಜೊತೆಗೇನೆ ನಾನು ಯುದ್ಧವಾಡೋದಕ್ಕಾಗಿ ಬಂದಿದ್ದೇನೆ, ಎಲ್ಲೇ ಯುದ್ಧವಾಡ್ತೇನೆ ಅಂತ ಬಹಳ ಗಟ್ಟಿಯಾಗಿ ಹಠ ಮಾಡಿ ಆರ್ಗ್ಯುಮೆಂಟ್ ಮಾಡಿದಾಗ, ತಥೋ ನರಸ್ತ್ವೀಷಿಕಾಣ ಮುಷ್ಟಿ ಮಾದಾಯ ಭಾರತ. ಅಲ್ಲಿ ನರ ಏನು ಮಾಡ್ತಾನೆ ಅಂತಂದರೆ, ಹೀಗೆ ಕೈ ಆಡಿಸಿದ, ಪಕ್ಕದೊಳಗೆ ಕೈ ಆಡಿಸಿದೊಳಗೆ ಅಲ್ಲಿ ಒಂದಿಷ್ಟು ಹುಲ್ಲುಗಳು ಸಿಕ್ಕಿತು. ಆ ಹುಲ್ಲುಗಳನ್ನು ತೆಗೆದುಕೊಂಡು ಅಬ್ರವೀದೇಹಿ ಯುದ್ಧಸ್ವ ಯುದ್ಧ ಕಾಮುಕ ಕ್ಷತ್ರಿಯ, ಬಾ ಯುದ್ಧಕ್ಕೆ ಬಾ ಅಂತೇಳಂದು ಆ ಮುಷ್ಟಿ ಹುಲ್ಲು ತೆಗೆದುಕೊಂಡು ಯುದ್ಧಕ್ಕೆ ಬಂದ.
ದಂಭ ಹೇಳ್ತಾನೆ, ದಂಭೋದ್ಭವ ಹೇಳ್ತಾನೆ, ಯದ್ಯದೇತದಸ್ತ್ರಮಸ್ಮಾಸು ಯುಕ್ತಂ ತಾಪಸ ಮನ್ಯಸೆ ಏತೇನಾಪಿ ತ್ವಯಾ ಯೋತ್ಸೆ ಯುದ್ಧಾರ್ಥಿ ಹ್ಯಮಾಗತಃ. ಇವು ನಿನ್ನ ಕೈಯಲ್ಲಿರುವ ಅಸ್ತ್ರಗಳು ಇವುಗಳಿಂದ ನನಗೇನಾದ್ರೂ ಹಾನಿಯಾಗತ್ತೆ ಅಂತ ಭಾವಿಸಿದೀಯಾ ಅಂತ ನಕ್ಕು ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ಭಾರಿ ಭಾರಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡ್ಬರ್ತಾನೆ. ಅದ್ಭುತವಾದ ಬಾಣಗಳನ್ನು ಸುರಿತಾನೆ ದಂಭೋದ್ಭವ. ಕದರ್ಥಿ ಕೃತ್ಯ ಸಮುನಿ ಈಶಿಕಾಭಿಸ್ಸಮರ್ಪಯತ. ಅವನು ಬಿಟ್ಟ ಘೋರಾತಿ ಘೋರವಾದ ಶಸ್ತ್ರಗಳನ್ನು, ಅಸ್ತ್ರಗಳನ್ನು ಏನಂತಾರೆ, ಕುತ್ಸಿತವಾಗಿ ಮಾಡಿಬಿಡ್ತಾನೆ. ಏನು ಬಲವಿಲ್ಲದೆ ಇದ್ದಾಗಿ ಮಾಡಿಬಿಡ್ತಾನೆ. ಇದರಿಂದ ತನ್ನಲ್ಲಿ ಇರುವ ಹುಲ್ಲುಗಳಿಂದಲೇನೇ. ತೇಷಾಂ ಅಕ್ಷೀಣೀಕರಣಾಶ್ಚ ನಾಸಿಕಾಶ್ಚೈವ ಮಾಯಯ ನಿಮಿತ್ತವೇದಿ ಸ ಮುನಿ ಈಶಿಕಾಭಿಸ್ಸಮರ್ಪಯತ. ಹೇಗೆ ಶಬ್ದವೇಧಿ ಎಂಬುದಾಗಿ ನಾವು ಕೇಳ್ತೇವಲ್ಲ, ಹಾಗೆ ಇವು ಪುಣ್ಯಾತ್ಮ ನಿಮಿತ್ತವೇಧಿ ನರ. ಏನಂತಂದರೆ ಏನೇನು ನಿಮಿತ್ತಗಳನ್ನು ಇಟ್ಟುಕೊಂಡು ತಾನು ಶಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ, ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ, ಅಲ್ಲೆಲ್ಲ ಹೋಗಿ ಅವು ಸೇರಿಕೊಂಡು ಬಿಡುತ್ತೆ. ಹಾಗಾಗಿ ಕೈಯಲ್ಲಿ ಇಷ್ಟು ಹುಲ್ಲು ತೆಗೆದುಕೊಂಡು ಆ ದಂಭೋದ್ಭವ ಅವನ ಸೈನ್ಯದ ಮೇಲೆ ಹಾಕಿದರೆ ಅವು ಎಲ್ಲ ಹೋಗಿ ಆ ದಂಭೋದ್ಭವ ಹಾಗೂ ಸೈನಿಕರ ಕಿವಿಯಲ್ಲಿ, ಕಣ್ಣಲ್ಲಿ, ಮೂಗಿನಲ್ಲಿ, ಬಾಯಿಯೊಳಗೆ ಎಲ್ಲ ಕಡೆ ಹೋಗಿ ಸೇರಿಕೊಂಡು ಬಿಡ್ತಾವೆ. ಬ್ರಹ್ಮಣ್ಯೋಭವ ಧರ್ಮಾತ್ಮ ಪಾದಯೋರ್ ನೆಪತದ್ರಾಜ. ಇದನ್ನೆಲ್ಲ ನೋಡಿ ಗಾಬರಿಯಾಗಿ ಕಾಲಿಗೆ ಬಿದ್ದು ಬೇಡಿಕೊಳ್ತಾನೆ, ಸ್ವಾಮಿ ನನ್ನಿಂದ ತಪ್ಪಾಯಿತು, ಕ್ಷಮ ಮಾಡಿ, ನನ್ನ ಅಹಂಕಾರ ಎಲ್ಲ ಇಳಿತು ಅಂತ ಬೇಡಿಕೊಂಡಾಗ ಬ್ರಹ್ಮಣ್ಯೋ ಭವಧರ್ಮಾತ್ಮ ಮಾಚಸ್ಮೈವಂ ಪುರಃಕೃತ ನೈತಾ ದೃಕ್ ಪುರುಷೋ ರಾಜನ್ ಕ್ಷತ್ರಧರ್ಮ ಮನುಸ್ಮರನ್. ನಿನ್ನಂಥ ಸೊಕ್ಕು ಯಾರಿಗಿರಲಿಲ್ಲ, ಏನೋ ದುರ್ದೈವವಶಾತ್ ಇಷ್ಟು ಸೊಕ್ಕು ಮಾಡಿಕೊಂಡಿದ್ದೀಯ. ಇನ್ಮೇಲೆ ಈ ಥರದ ಸೊಕ್ಕು ಬೇಡ, ಬ್ರಹ್ಮಣ್ಯನಾಗು, ಬ್ರಹ್ಮನಲ್ಲಿ ದೇವರನ್ನೇ ಮನಸ್ಸಿಟ್ಟವನಾಗಿ ಶುದ್ಧವಾದ ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆಯನ್ನು ಮಾಡು. ಮಾಚದರ್ಪ ಸಮಾವಿಷ್ಟ ಕ್ಷೇಪ್ಸಿ ಕಾಂಚಿತ್ ಕಥಂಚನ. ದರ್ಪದೊಳಗೆ ಇದ್ದಿ ಅಂತ ಅಂದರೆ ಅವನಿಗೆ ಕ್ಷೇಮ, ಅವನಿಗೆ ಮಂಗಳ ಎಂದಿಗೂ ಆಗುವುದಿಲ್ಲ. ಅಹಂಕಾರಿಗೆ ಮಂಗಳ ಎನ್ನುವುದು ಅತ್ಯಂತ ವಿರುದ್ಧವಾಗಿರುವಂಥದ್ದು. ಅಹಂಕಾರಿ ಕದಾಚಿತ್ ಸುಖವನ್ನು ಅನುಭವಿಸಬಹುದು, ಆದರೆ ಅವನಿಗೆ ಮಂಗಳವಾಗತ್ತೆ ಅಂತ ಅನ್ನೋದು ಸರ್ವಥಾ ಇಲ್ಲ. ಆದ್ದರಿಂದ ಯಾವ ಕಾರಣಕ್ಕೂ ಅಹಂಕಾರಿ ಆಗಬೇಡ. ಕೃತಪ್ರಜ್ಞ ವೀತಲೋಭ ನಿರಹಂಕಾರ ಆತ್ಮವಾನ್ ದಾಂತ ಕ್ಷಾಂತ ಮೃದು ಸೌಮ್ಯ ಪ್ರಜಾ ಪಾಲಯ ಪಾರ್ಥಿವ. ಕೃತಪ್ರಜ್ಞ ಜ್ಞಾನ ಪಡೆದವನಾಗು, ಲೋಭ ಕಳೆದುಕೋ, ಅಹಂಕಾರ ದೂರಾಗಲಿ, ದೇವರಲ್ಲಿ ಮನಸ್ಸಿಟ್ಟವನಾಗು, ಕ್ಷಾಂತನಾಗು, ದಾಂತನಾಗು, ಈ ಎಲ್ಲ ಗುಣಗಳಿಂದ ಸಂಪನ್ನನಾಗಿ ಪ್ರಜೆಗಳನ್ನು ಪಾಲನೆಯನ್ನು ಮಾಡು ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾರೆ. ಪ್ರತ್ಯಜಗಾಮ ಸ್ವಪುರಂ ಧರ್ಮಚೈವ ಚರದ್ಭೃಜಂ ಸುಮಹಚ್ಚಾಪಿ ತತ್ಕರ್ಮ ಎನ್ನರೇಣ ಕೃತಂ ಪುರ. ಆಮೇಲೆ ಆ ದಂಭೋದ್ಭವ ತನ್ನ ಊರಿಗೆ ಬಂದ ತಾನು ಗುಣವಂತನಾಗಿ, ಸೌಮ್ಯನಾಗಿ, ಬ್ರಾಹ್ಮಣರ ಹೇಳಿಕೊಡುವ ಮಾರ್ಗದರ್ಶನದೊಳಗೆ ವೈಭವದಿಂದ ರಾಜ್ಯವನ್ನು ಆಳ್ತಾ ಸಾಗಿದ. ಈಚೆ ಹೇಳ್ತಾರೆ, ಒಬ್ಬ ನರನಲ್ಲಿ ಇರುವ ಬಲ ಏನಿದೆಯಲ್ಲ, ಆ ನರನಿಗಿಂತಲೂ ಕೋಟಿ ಪಟ್ಟು ಹೆಚ್ಚಿನ ಬಲ ನಾರಾಯಣನಲ್ಲಿ ಇದೆ. ತಥೋ ಗುಣೈ ಸುಬಹುಭಿ ಶ್ರೇಷ್ಠೋ ನಾರಾಯಣೋ ಭವತ. ಏನು, ನರನಲ್ಲಿ ಇರುವ ಲಕ್ಷಾವಧಿ ಗುಣಗಳಿಗಿಂತಲೂ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ನಾರಾಯಣ. ತಸ್ಮಾದ್ ಯಾವದ್ ಧನುಶ್ರೇಷ್ಠೆ ಗಾಂಧಿವೇಸ್ತ್ರೇ ನ ಯುಜ್ಯತೆ ತಾವತ್ವಂ ಮಾನಮುತ್ಸೃಜ್ಯ ಗಚ್ಚ ರಾಜನ್ ಧನಂಜಯಂ. ಆದ್ದರಿಂದಾಗಿ ಆ ನರನೇ ಇಲ್ಲಿ ಅರ್ಜುನನಾಗಿ ಬಂದಿದ್ದಾನೆ, ಆ ನಾರಾಯಣನೇ ಇಲ್ಲಿ ಕೃಷ್ಣನಾಗಿ ಬಂದಿದ್ದ. ಎಲ್ಲಿಯವರೆಗೆ ನಾರ ಗಾಂಧೀವ ಧನುಸ್ಸಿಗೆ ಹೆದೆ ಏರಿಸಿಲ್ಲ, ಅಷ್ಟರೊಳಗೆ ಹೋಗಿ ಧನಂಜಯನಿಗೆ ಶರಣಾಗೋ ದುರ್ಯೋಧನ. ನೀನು ಏನಾದರೂ ನರನಿಗೆ ಶರಣು ಹೋಗಲಿಲ್ಲ ಅಂತಾದರೆ ದಂಭೋದ್ಭವ ಸಾತ್ವಿಕನಾಗಿದ್ದ, ಜೀವ ಉಳಿಸಿಕೊಂಡು ಹೋದ. ನೀನು ಅವರಿಗೇ ಮೋಸ ಮಾಡಿ ದೊಡ್ಡ ಮೋಸಗಾರನಾಗಿದ್ದೀಯ. ಆದ್ದರಿಂದಾಗಿ ನಿನ್ನ ಪ್ರಾಣ ಉಳಿಯತ್ತೋ ಇಲ್ಲೋ ನಾನು ಹೇಳಲಾರೆ ಅಂತ ಪರಶುರಾಮ ದೇವರು ಹೇಳ್ತಾ ಇದ್ದಾರೆ. ಸ್ವಪಂತಿ ಚ ಪ್ಲವಂತೆ ಚ ಛರ್ದಯಂತಿ ಚ ಮಾನವಾಹ ಮೂತ್ರಯಂಚೇತ ಸತತಂ ಮೃದಂತಿ ಚ ಹಸಂತಿ ಚ. ಒಮ್ಮೆ ಆ ಅರ್ಜುನನ ಗಾಂಧೀವ ಧನುಸ್ಸಿನ ಝೇಂಕಾರವನ್ನು ಕೇಳಿದರೆ ಮಲಗಿ ಏನಂತಾರೆ, ಕುಣಿದಾಡು, ಮಲಗತ್ತೆ, ಹರಿಯುತ್ತೆ,
ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡಿಕೊಡ್ತಾರೆ. ಅಂತಹದ್ದು ಅದ್ಭುತವಾದಂತಹದ್ದಿವೆ ಗಾಂಧೀವ ಧನಸ್ಸು. ಯಸ್ಯ ನಾರಾಯಣೋ ಬಂಧು ಅರ್ಜುನೋ ದುಸ್ಸಹೋ ಯುಧಿ. ನಾರಾಯಣನ ಬಂಧುವಾದ ತಮ್ಮನಾದ ಅರ್ಜುನನನ್ನೇ ನಿನ್ನಿಗೆ ಗೆಲ್ಲಿಕ್ಕಾಗುವುದಿಲ್ಲ ಅಂತಾದರೆ ಇನ್ನು ಕೃಷ್ಣನೂ ಯುದ್ಧಕ್ಕೆ ಬಂದರೆ ಏನು ಮಾಡ್ತೀಯ ನೀನು? ಅಸಂಖ್ಯೇಯ ಗುಣೇ ಪಾರ್ಥೆ ತದ್ವಿಶಿಷ್ಟೋ ಜನಾರ್ದನ. ಕೇಳಿಲ್ಲ ಹೇಳ್ತೇನೆ, ವೀರಂ ಸ್ವಯಂ ಅರ್ಜುನ ಪರಾಕ್ರಮಿ ಮೊದಲನೇದು. ಎರಡನೇದ್ದು ನರನೇ ಆಗಿದ್ದಾನೆ. ಮೂರನೆಯದ್ದು ಕಪಿಧ್ವಜವಿದೆ, ಹನುಮಂತ ದೇವರೇ ಧ್ವಜದಲ್ಲಿ ಬಂದು ನಿಂತಿದ್ದಾರೆ. ನಾಲ್ಕನೆಯದ್ದು ಕತ್ತರಿಸದ ಧನುಸ್ಸು ಮುರಿದು ಹೋಗದ ಅದ್ಭುತವಾದ ಗಾಂಧೀವ ಧನುಸ್ಸು ಇದೆ. ನಾಲ್ಕನೆಯದ್ದು ಅಕ್ಷಯ ಬತ್ತಳಿಕೆ ಇದೆ. ಐದನೆಯದ್ದು ಇಷ್ಟೆಲ್ಲ ಪರಾಕ್ರಮ ಸೌಲಭ್ಯತೆಗಳುಳ್ಳ ಅರ್ಜುನನಿಗಿಂತಲೂ ಕೋಟಿ ಪಟ್ಟು ಮಿಗಿಲಾದ ಹೆಚ್ಚು ಸಾಮರ್ಥ್ಯವುಳ್ಳ ಕೃಷ್ಣನಿದ್ದಾನೆ. ಆರ್ಯ ಮತಿಂ ಸಮಾಸ್ಥಾಯ ಶಾಮ್ಯ ಭಾರತ ಪಾಂಡವೈ. ಹೇಳ್ತೇನೆ ಕೇಳಿಲಿ ಧೃತರಾಷ್ಟ್ರ, ಆರ್ಯಾಂ ಮತಿಂ ಸಮಾಸ್ಥಾಯ, ಬುದ್ಧಿವಂತರ ಬುದ್ಧಿಯನ್ನು ಬಳಸಿಕೋ. ನೀನು ಬದುಕಬೇಕು, ನಿನ್ನ ಮಕ್ಕಳು ಬದುಕಬೇಕು, ನೀನು ಸುಖವಾಗಿರಬೇಕು, ರಾಜ್ಯ ಭೋಗವನ್ನು ನೀನು ಮಾಡುವಂತೆ ಬುದ್ಧಿವಂತರ ಬುದ್ಧಿಯಿಂದ ಜಡ್ಜ್ಮೆಂಟ್ ತೆಗೆದುಕೊಂಡು ನೀನು ಸುಖವಾಗಿರು. ಭವತಾಂಚ ಕುರುಶ್ರೇಷ್ಠ ಕುಲಂ ಬಹುಮತಂ ಭುವಿ ತಥೈವಾಸ್ತು ಭದ್ರಂತೆ ಸ್ವಾರ್ಥಮೇವೋಪಚಿಂತಯ. ಸ್ವಾರ್ಥವನ್ನು ಅಪೇಕ್ಷೆ ಪಡಬೇಡ. ಜಗತ್ತಿನ ಹಿತವೇನಿದೆ, ಜಗತ್ತಿನ ಕ್ಷೇಮವೇನಿದೆ ಅದನ್ನು ವಿಚಾರ ಮಾಡುವವನಾಗು. ಅದರಿಂದ ನಿನಗೆ ಒಳ್ಳೆಯದಾಗಲಿ ಅಂತ ಇಷ್ಟು ಪರಶುರಾಮ ದೇವರು ಅರ್ಜುನ ಮತ್ತು ಕೃಷ್ಣ ಇವರು ನರನಾರಾಯಣನ ಅವತಾರವೇ ಮಹಾಪರಾಕ್ರಮಿಗಳಾಗಿದ್ದಾರೆ ಅಂತ ಹೇಳಿ ದಂಭೋದ್ಭವನ ಉಪಾಖ್ಯಾನವನ್ನು ಹೇಳುವ ಮುಖಾಂತರ ಕೃಷ್ಣಾರ್ಜುನರ ಬಲವನ್ನು ತಿಳಿಸಿಕೊಟ್ಟು ಸಂಧಿ ಮಾಡಿಕೋ, ನಿನಗೆ ಹಿತವಾಗತ್ತೆ ಅಂತ ಇಷ್ಟೇ ಹೇಳಿದರು. ಜಾಮದಗ್ನ ವಜಶ್ರುತ್ವ ಕಣ್ಣೋಪಿ ಭಗವಾನ್ ಋಷಿ, ಅಲ್ಲೇ ಪಕ್ಕದಲ್ಲಿ ಕಣ್ಣು ಋಷಿಗಳಿದ್ರು. ಪರಶುರಾಮ ದೇವರು ಮಾತನಾಡಿದ ಮೇಲೆ ಇನ್ನಾನು ಯಾಕೆ ಮಾತಾಡಬಾರ್ದು ಅಂತ ಹೇಳಿ ಕಣ್ಣು ಋಷಿಗಳು ಮಾತನಾಡ್ತಾ ಇದ್ದಾರೆ. ದುರ್ಯೋಧನ ವಿಧಂ ವಾಕ್ಯಂ ಅಬ್ರವೀತ್ ಕುರು ಸಂಸದೆ. ಆ ಕಣ್ಣು ಋಷಿಗಳು ನೇರವಾಗಿ ದುರ್ಯೋಧನನಿಗೆ ಹೇಳ್ತಾ ಇದ್ದಾರೆ. ಅಕ್ಷಯಶ್ಚಾವ್ಯಯಶ್ಚೈವ ಬ್ರಹ್ಮ ಲೋಕ ಪಿತಾಮಹ ತಥೈವ ಭಗವಂತೌತೌ ನರನಾರಾಯಣೋ ಋಷಿ. ನೋಡೋ, ಎಂದಿಗೂ ನಾಶವಾಗದ, ಎಂದಿಗೂ ಹುಟ್ಟೇ ಇಲ್ಲದ ಯಾರು ನರನಾರಾಯಣರಿದ್ದಾರಲ್ಲ ಆ ನರನಾರಾಯಣರೇ ಇಲ್ಲಿ ಕೃಷ್ಣ ಮತ್ತು ಅರ್ಜುನರಾಗಿ ಬಂದಿದ್ದಾರೆ ಎಂಬುದಾಗಿ ಇಷ್ಟೊತ್ತು ನೀನು ಕೇಳಿದಿ. ನಾನು ಹೇಳ್ತೇನೆ ಕೇಳಿಲ್ಲಿ. ಅಜಯಶ್ಚಾವ್ಯಯಶ್ಚೈವ ಶಾಶ್ವತ ಪ್ರಭುರೀಶ್ವರ ನಿಮಿತ್ತ ಮರಣಾಶ್ಚನ್ಯೇ ಚಂದ್ರ ಸೂರ್ಯೋ ಮಹೀಜಲಂ. ಈ ನರ ಮತ್ತು ನಾರಾಯಣರಿಬ್ಬರೇ ಹುಟ್ಟು ಸಾವುಗಳು ಇಲ್ಲದೆ ಇರುವವರು. ಇವರನ್ನು ಬಿಟ್ಟು ನಿಮಿತ್ತ ಮರಣಾಶ್ಚನ್ಯ, ಎಲ್ಲರಿಗೂ ಕೂಡ ಮರಣ ಬಂದೇ ಬರುತ್ತೆ. ಒಂದಿಲ್ಲ ಒಂದು ನಿಮಿತ್ತ ನಿಶ್ಚಿತ. ಚಂದ್ರ, ಸೂರ್ಯ, ಭೂಮಿ, ನೀರು, ವಾಯು, ಅಗ್ನಿ, ಆಕಾಶ, ಗ್ರಹಗಳು, ತಾರಾಗಣಗಳು, ನಕ್ಷತ್ರಗಳು ಇವೆಲ್ಲವೂ ಕೂಡ ಕ್ಷಯಾಂತವಾಗಿರ್ತಕ್ಕಂತಹದ್ದು. ಕ್ಷಯಂ ಗಚ್ಚಂತಿ ವೈ ಸರ್ವೇ ಸರ್ಜಂತೆ ಚ ಪುನಃ ಪುನಃ. ಮತ್ತೆ ಸಾಯ್ತವೆ ಮತ್ತೆ ಹುಟ್ಟತ್ತೆ, ಮತ್ತೆ ಸಾಯ್ತವೆ ಮತ್ತೆ ಹುಟ್ಟುತ್ತವೆ, ಮತ್ತೆ ಸಾಯ್ತವೆ ಮತ್ತೆ ಹುಟ್ಟುತ್ತವೆ. ಇನ್ನು ಮುಹೂರ್ತ ಮರಣಾಸ್ತ್ವನ್ನೇ ಮಾನುಷ ಮೃಗ ಪಕ್ಷಿಣ. ನಾವೆಲ್ಲರೂ ಬ್ರಹ್ಮದೇವರ ದೃಷ್ಟಿಯೊಳಗೆ ಮುಹೂರ್ತ ಮರಣ, ಒಂದೇ ಮುಹೂರ್ತದೊಳಗೇನೆ ಸತ್ತು ಹುಟ್ಟಿ ಸಾಯು, ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸಾಯುವವರು ನಾವು. ಬಲವಾನ್ ಅಹಮೇತ್ಯೇವ ನಮಂತವ್ಯಂ ಸುಯೋಧನ. ದುರ್ಯೋಧನ ಕೇಳಿಲ್ಲಿ. ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೇಪ್ಯಸ್ತಿ ಸಾಗರಂ. ತಿಮಿಂಗಿಲನೇ ಭಾರಿ ಎಂಬುದಾಗಿ ತಿಳಿಯಬಹುದು, ಆದರೆ ತಿಮಿಂಗಲಗಿಂತಲೂ ಮಹಾಮಹ ತಿಮಿಂಗಲಗಳು ಇನ್ನು ಸಮುದ್ರದಲ್ಲಿ ಇವೆ. ಹೌದೋ ಇಲ್ಲೋ? ಹಾಗಾಗಿ ನೀನೇ ಬಲಾಢ್ಯ, ನೀನೇ ಪರಾಕ್ರಮಿ ಎಂಬುದಾಗಿ ತಿಳಿಯಬೇಡ. ಈ ಜಗತ್ತಿನೊಳಗೆ ನಿನಗಿಂತಲೂ ಮಹಾಮಹ ಬಲಾಢ್ಯರಿದ್ದಾರೆ. ಬಲವಾನ್ ಅಹಮಿತ್ಯೇವ, ನಾನೇ ಬಲಾಢ್ಯ ಎಂಬುದಾಗಿ ಭ್ರಾಂತಿಯೊಳಗೆ ಬದುಕಬೇಡ. ಬಲವಂತೋ ಬಲಿಭ್ಯೋ ಹಿ ದೃಶ್ಯಂತೆ ಪುರುಷರ್ಷಭ. ಬಲಿಷ್ಠರಿಗಿಂತಲೂ ಬಲವಂತರು ಜಗತ್ತಿನೊಳಗೆ ಇದ್ದಾರೆ ಅಂತ ಹೇಳಿ ಅವರು ಕಣ್ವ ಋಷಿಗಳು ಹೇಳ್ತಾ ಇದ್ದಾರೆ. ಅತ್ರಾಪ್ಯುದಾಹರಂತಿ ಮಂ ಇತಿಹಾಸಂ ಪುರಾತನಂ. ಕೇಳಿಲ್ಲಿ, ನಾನೊಂದು ಇತಿಹಾಸವನ್ನು ಹೇಳುತ್ತೇನೆ ಕೇಳಿಲ್ಲಿ. ಮಾತಲೇರ್ದಾತು ಕಾಮಸ್ಯ ಕನ್ಯಾಮೃಗ ಯಥೋ ವರಂ
ಮಾತಲಿಸ್ತ್ರಿಲೋಕರಾಜಸ್ಯ ಮಾತಲಿರ್ ನಾಮಸಾರಥಿ. ಏನು ಮಾತಲಿ ಎಂಬುದಾಗಿ ಹಿಂದೆ ಇದ್ದ, ಗೊತ್ತಾ? ಹೆಸರು ಕೇಳಿದ್ದೀಯಾ? ಯಾರು ಗೊತ್ತಾ? ಇಂದ್ರನ ಸಾರಥಿ. ಅವನಿಗೆ ಒಂದು ಶ್ರೇಷ್ಠವಾದ ಕನ್ಯೆ ಬೇಕಾಗಿತ್ತು. ಅದಕ್ಕಾಗಿ ಅವನು ಹುಡುಕಲಿಕ್ಕೆ ತೊಡಗಿದ್ದ. ಗುಣಕೇಶೀತಿ ವಿಖ್ಯಾತ ನಾಮ್ನಾಸ ದೇವರೂಪಿಣಿ. ಗುಣಕೇಶಿ ಎಂಬುವಳನ್ನು ತಾನು ವರಿಸಿಕೊಂಡ. ತಸ್ಯ ಪ್ರಧಾನ ಸಮಯಂ ಮಾತಲಿ ಸಹ ಭಾರ್ಯೆಯ ಜ್ಞಾತ್ವಾ ವಿಮಮೃಷೆ ರಾಜೋ ತತ್ಪರ ಪರಿಚಿಂತಯನ್. ಆಗ ಮಾತಲಿ ತನ್ನ ಹೆಂಡತಿಯ ಜೊತೆಗೆ ಕುಳಿತುಕೊಂಡು ಒಂದೇನೋ ವಿಚಾರವನ್ನು ಮಾಡ್ತಾ ಇದ್ದ. ದಿಕ್ವಲ್ಲಘುಶೀಲಶಾಲೀನಾಂ ಉಚ್ಛ್ರಿತಾನಾಂ ಯಶಸ್ವಿನಾಂ ನರಾಣಾಂ ಮೃದುಸತ್ವಾನಾಂ ಕುಲೇ ಕನ್ಯಾ ಪ್ರರೋಹಣಂ. ದಿಕ್ಕಲ್ವ ಅಲಘುಶೀಲಾನಂ. ಏನು? ಬಹಳ ಆಲಸಿಗಳಾದ, ಉಚ್ಛ್ರಿತಾನಾಂ ಯಶಸ್ವಿಗಳಾದ, ಮೃದುಸತ್ವಾನಾಂ ಕುಲ ಕನ್ಯಾ ಮಾತು ಕುಲಂ ಪಿತೃಕುಲಂ ಯತ್ರ ಚೈವ ಪ್ರದೀಯತೆ ಕುಲತ್ರಯಂ ಸಂಶಯಿತಂ ಕುರುತೆ ಕನ್ಯಕಾ ಸತಾಂ. ಒಂದು ಕನ್ಯಾ ತಾಯಿಯ ಕುಲ, ತಂದೆಯ ಕುಲ, ಯಾರ ಮನೆಗೆ ಕೊಡ್ತೇವೆ ಅವರ ಕುಲವನ್ನೂ ಉದ್ಧಾರವನ್ನು ಮಾಡಿ ಹಾಕ್ತಾಳೆ. ದೇವ ಮಾನುಷ ಲೋಕೋದ್ದೋ ಮಾನುಷೇಣೈವ ಚಕ್ಷುಷ ಅವಗಾಹ್ಯೈವ ವಿಚಿತೋ ನಚಮೇ ರೋಚತೆ ವರಹ. ಈ ಗುಣಕೇಶಿಗೆ ಯೋಗ್ಯವಾದ ವರನೇ ಸಿಗ್ತಾ ಇಲ್ಲ. ಗುಣಕೇಶಿಯು ಬಹಳ ಶ್ರೇಷ್ಠಳಾಗಿದ್ದಾಳೆ ಅಂತ ಮಾತಲಿ ತಾನು ತನ್ನ ಹೆಂಡತಿಯ ಜೊತೆಗೆ ಕುಳಿತುಕೊಂಡು ವಿಚಾರ ಮಾಡ್ತಾ ಇರ್ತಾನೆ. ಮಾತಲಿಯ ವಂಶದಲ್ಲಿ ಬಂದವಳು ಗುಣಕೇಶಿ. ಆ ಗುಣಕೇಶಿಯ ವಿವಾಹವನ್ನು ಮಾಡುವುದಕ್ಕಾಗಿ ಮಾತಲಿ ತನ್ನ ಹೆಂಡತಿಯ ಜೊತೆಗೆ ಕುಳಿತುಕೊಂಡು ಮಾತನಾಡ್ತಾ ಇರ್ತಾನೆ. ಕಣ್ಣೋ ವಾಚ ನ ದೇವಾನ್ನೈವ ದಿತಿಜಾನ್ ನ ಗಂಧರ್ವಾನ್ನ ಮಾನುಷಾನ್ ಅರೋಚಯ ದ್ವರಕೃತ್ಯ ತಥೈವ ಬಹುಲಾನ್ ಋಷಿನ್. ಆಗ ಕಣ್ವರು ಹೇಳ್ತಾ ಇದ್ದಾರೆ, ಮಾತಲಿ ವಿಚಾರವನ್ನು ಮಾಡ್ತಾ ಇರುವಾಗ ದೇವತೆಗಳಲ್ಲಾಗಲಿ, ದೈತ್ಯರಲ್ಲಾಗಲಿ, ಗಂಧರ್ವರಲ್ಲಾಗಲಿ, ಮನುಷ್ಯರಲ್ಲಾಗಲಿ ಇವಳಿಗೆ ಯೋಗ್ಯವಾದಂಥ ಉತ್ತಮವಾದ ವರ ಸಿಗ್ತಾ ಇಲ್ಲ. ನಮೇ ದೇವ ಮನುಷ್ಯೇಷು ಗುಣಕೇಶ್ಯ ಸಮೋವರ. ದೇವತೆಗಳಲ್ಲಿ ಮನುಷ್ಯರಲ್ಲಿ ಗುಣಕೇಶಿಗೆ ಸಮರಾದ ವರವೇ ಕಾಣ್ತಾ ಇಲ್ಲ. ಏನು ಮಾಡೋಣ ಅಂತ ಹೇಳಿ ಅವನು ವಿಚಾರವನ್ನು ಮಾಡ್ತಾ ಇರ್ತಾನೆ. ಮಾಡ್ತಾ ಇರುವಾಗ ಆಗ ಇನ್ನು ತೆಳಗಿನ ಲೋಕದಲ್ಲಿ ಯಾರಾದರೂ ಯೋಗ್ಯವಾದ ವರ ಇದ್ದಾರೇನೋ ಅಂತ ಹುಡುಕುವುದಕ್ಕಾಗಿ ಪಾತಾಳಕ್ಕೆ ಹೋಗ್ತಾ ಇರ್ತಾನೆ. ಹೋಗ್ತಾ ಇರುವಾಗ ಮಧ್ಯದೊಳಗೆ ನಾರದರು ಬರ್ತಾರೆ. ನಾರದರು ಬಂದು ಕೇಳ್ತಾರೆ, ಎಲ್ಲೋ ಏನೋ ಮಾರಾಯ, ಎಲ್ಲಿಗೆ ಹೊರಟಿದ್ದೀಯ ನೀನು? ಇಲ್ಲ ಸ್ವಾಮಿ, ನಾನು ನನ್ನ ಮಗಳಿಗಾಗಿ ಗುಣಕೇಶಿ ಅವಳಿಗಾಗಿ ಯೋಗ್ಯವಾದ ವರನನ್ನು ಹುಡುಕುವುದಕ್ಕಾಗಿ ಅರಸುವುದಕ್ಕಾಗಿ ನಾನು ಹೋಗ್ತಾ ಇದ್ದೇನೆ. ಹೌದಾ, ಹಾಗಾದ್ರೆ ನಡಿ, ನಾನು ಬರ್ತೇನೆ, ನನ್ನ ಜೊತೆಗೆ ನಡಿ ಅಂತ ಹೇಳಿ ಕರಿತಾ ಪಾತಾಳಕ್ಕೆ ಹೋಗ್ಬೇಕಾದ್ರೆ ಮೊದಲಿಗೆ ಸಮುದ್ರವಾದ ಮೇಲೆ ಪಾತಾಳಕ್ಕೆ ಹೋಗಬೇಕು. ಹಾಗಾಗಿ ಸಮುದ್ರ ಅಂದರೆ ವರುಣನ ಲೋಕ. ಆ ವರುಣನ ಲೋಕಕ್ಕೆ ಹೊರತಾರೆ. ದೃಷ್ಟಸ್ಥೆ ವರುಣಸೂತ ಪುತ್ರ ಪೌತ್ರ ಸಮಾವೃತ. ಆಗ ಎಲ್ಲ ತನ್ನ ಬಂಧು ಬಾಂಧವರಿಂದ ಸಹಿತನಾಗಿರ್ತಕ್ಕಂಥ ವರುಣ ಆ ವರುಣನ ನೋಡಿದ, ಬಹಳ ಸಂತೋಷವಾಯಿತು. ಆ ವರುಣನಲ್ಲಿ ಒಂದು ಅಮೂಲ್ಯವಾದ ವಸ್ತುಗಳು ಅಂತ ಏನಿದೆ, ಎಲ್ಲ ವಸ್ತುಗಳು ವರುಣನಲ್ಲಿ ಇವೆ. ಅಮೃತವನ್ನು ಸುರಿಸುವ ಛತ್ರ, ಒಂದು ಕಿವಿ ಬಿಳಿಯಾದ ಕುದುರೆಗಳು, ಹೀಗೆ 4 ಏನಂತಾರೆ ದಂತಗಳುಳ್ಳ ಆನೆಗಳು, 8 ದಂತಗಳುಳ್ಳ ಆನೆಗಳು, 4 ಸೊಂಡೆಗಳುಳ್ಳ ಆನೆ, ಹೀಗೆ ತುಂಬ ವಿಚಿತ್ರವಾಗಿರ್ತಕ್ಕಂಥ ವಸ್ತುಗಳ ಕಲೆಕ್ಷನ್ ಅನ್ನೋದು ಏನಿದೆ ಅದು ವರುಣನಲ್ಲಿ ತುಂಬ ಇತ್ತು. ಹಾಗಾಗಿ ವರ್ಣಲೋಕಕ್ಕೆ ಹೋದ ಮೇಲೆ ವರ್ಣಲೋಕದಲ್ಲಿರ್ತಕ್ಕಂಥ ಒಂದೊಂದು ಪದಾರ್ಥಗಳನ್ನು ಮಾತಲಿಗೆ ತೋರಿಸ್ತಾ ನಾರದರು ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಅಲ್ಲಿ ಏನಾಯಿತು ಅಂತಂದರೆ, ಅಗ್ನಿರೇಷ ಮಹಾತ್ಯುಷ್ಮಾನ್ ಜಾಗರ್ತಿ ವರುಣೇ ಹೃದಯ. ನೋಡೋ ಇಲ್ಲಿ, ಈ ವರುಣನ ನೀರಿನಿಂದ ಕೂಡಿದ ವರ್ಣಲೋಕ, ಈ ವರ್ಣಲೋಕದೊಳಗೆ ಅಗ್ನಿಹ್ರದ ಇದು ಯಾವಾಗಲೂ ಜಾಜ್ವಲ್ಯಮಾನವಾಗಿರ್ತದೆ. ಅಗ್ನಿ ನಿಗಿತಾ ಇರ್ತಾನೆ. ಇದುವೇ ವರುಣನ ಲೋಕದ ಒಂದು ಅದ್ಭುತವಾದ ವೈಶಿಷ್ಟ್ಯ ಅಂತ ಹೇಳಿ, ವೈಷ್ಣವಂ ಚಕ್ರಮಾವಿದ್ಧಂ ವಿಧೂಮೇನ ಅವಿಷ್ಮತ. ಈ ಅಗ್ನಿಹ್ರದೊಳಗೇನಲ್ಲಿ ಮಧ್ಯದೊಳಗೆ ನೋಡೋ ಒಂದು ಚಕ್ರ ಕಾಣಿಸ್ತಾ ಇದೆ ಅಲ್ಲ, ಈ ಚಕ್ರವೇನಿದೆ ವಿಷ್ಣು ಚಕ್ರ. ಸ್ವಯಂ ವಿಷ್ಣು ಧಾರಣೆ ಮಾಡಿದ ಚಕ್ರವೇನಿದೆ ಅದು ವರ್ಣಲೋಕದೊಳಗೆ ಇದೆ. ವರ್ಣಲೋಕದಲ್ಲಿರುವ ಅಗ್ನಿಹ್ರದ, ಆ ಅಗ್ನಿಹ್ರದದಲ್ಲಿ ಇದೆ
ತೋರಿಸ್ತಾನೆ. ಈ ಚಕ್ರದಿಂದಲೇನೆ ಇಡೀ ಜಗತ್ತನ್ನು ನಾಶ ಮಾಡಿ ಹಾಕುವ ದಿವ್ಯವಾದ ಸಾಮರ್ಥ್ಯವಿದೆ. ಈ ಚಕ್ರವನ್ನು ನೋಡಿಯೇನೆ ಹೆದರಿ ದಿಕ್ಕಪಾಲಾಗಿ ಓಡಿ ಹೋಗ್ತಾರೆ ದುರ್ವಾಸರು. ಚಕ್ರ ಅಂತಂದರೆ ದೇವರ ಒಂದು ರೂಪವೇ, ಅಷ್ಟು ದಿವ್ಯವಾದ ಅಮೋಘವಾಗಿರ್ತಕ್ಕಂಥ ವಿಷ್ಣು ಚಕ್ರ ಅಂತ ಹೇಳಿ ಚಕ್ರದ ಬಗ್ಗೆ ಬಹಳಷ್ಟು ಹೇಳ್ತಾರೆ. ಹೇಳಿ ಆದ ಮೇಲೆ ಆ ಚಕ್ರದ ಪಕ್ಕದೊಳಗೇನೆ ಒಂದು ಧನುಸ್ಸು ಇತ್ತು. ಮಾತಲ್ಲಿ ಆ ಧನುಸ್ಸಿನ ಕಡೆ ಕಣ್ಣು ಹಾಕಿದ, ಏನದು ಧನುಸ್ಸು, ಯಾರ ಧನುಸ್ಸು ಅಂತ ಹೇಳಿ ಆಗ ಹೇಳ್ತಾರೆ, ಏಷ ಗಾಂಡೀಮಯಶ್ಚಾಪೋ. ಗಾಂಡೀಮಯ ಅಂದರೆ ಏನು ಅಂತಂದರೆ ಗಾಂಡೀ ಖಡ್ಗಾಖ್ಯ ಪಶು. ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಏನು, ಯಾವುದರ ತಲೆ ಮೇಲೆ ಖಡ್ಗವಿರ್ತದೆ ನೋಡಿ, ಆ ಖಡ್ಗಕ್ಕೆ ಗಾಂಡಿ ಎಂಬುದಾಗಿ ಕರೀತಾರೆ. ಅದೇ ಅಪಭ್ರಷ್ಟವಾಗಿ ನಮ್ಮ ಕನ್ನಡದೊಳಗೆ ಘೇಂಡಾಮೃಗ ಅಂತ ಆಗಿದೆ. ಆ ಖಡ್ಗದಿಂದ ನಿರ್ಮಾಣವನ್ನು ಮಾಡಿರ್ತಕ್ಕಂತಹ ದಿವ್ಯವಾದ ಧನುಸ್ಸು ಇದು. ವಿಶ್ವಕರ್ಮ ನಿರ್ಮಾಣವನ್ನು ಮಾಡ್ತಾನೆ. ಆದ್ದರಿಂದಾಗಿಯೇ ಈ ಧನುಸ್ಸಿಗೆ ಗಾಂಧೀವ ಎಂಬುದಾಗಿ ಹೆಸರು ಬಂತು. ಯಾಕೆ? ಘೇಂಡಾಮೃಗದ ಏನು ಮೇಲಿರ್ತಕ್ಕಂಥ ಏನು ಖಡ್ಗವಿದೆ, ಆ ಖಡ್ಗಕ್ಕೆ ಗಾಂಡಿ ಎಂಬುದಾಗಿ ಹೆಸರು. ಆ ಖಡ್ಗದಿಂದ ನಿರ್ಮಾಣವನ್ನು ಮಾಡಿದ ದಿವ್ಯವಾದ ಧನುಸ್ಸು ಇದು ಗಾಂಡೀವ ಧನುಸ್ಸು. ಈ ಗಾಂಡೀವ ಧನುಸ್ಸು ಏನಿದೆ, ದೇವರಿಗಾಗಿ ನಿರ್ಮಾಣವನ್ನು ಮಾಡಿಕೊಟ್ಟ ವಿಶ್ವಕರ್ಮ 2 ಧನುಸ್ಸನ್ನು ನಿರ್ಮಾಣವನ್ನು ಮಾಡಿದ. ಒಂದು ಶಾರ್ಂಗ ಧನುಸ್ಸು, ಅದು ಕೂಡ ಶೃಂಗದಿಂದಲೇನೆ ನಿರ್ಮಾಣವನ್ನು ಮಾಡಲ್ಪಟ್ಟಿರೋದ್ರಿಂದಾಗಿ ಅದಕ್ಕೆ ಶಾರ್ಂಗ ಎಂಬುದಾಗಿ ಹೆಸರು. ಆ ಶೃಂಗಕ್ಕೇನೆ ಗಾಂಡಿ ಎಂಬುದಾಗಿ ಹೆಸರು. ಆದ್ದರಿಂದಾಗಿ ಈ ಧನುಸ್ಸಿಗೆ ಗಾಂಡೀವ ಧನುಸ್ಸು ಅಂತೇಳಿ ಹೆಸರು. 2 ಧನುಸ್ಸನ್ನು ನಿರ್ಮಾಣವನ್ನು ಮಾಡಿಕೊಟ್ಟಿದ್ದು ವಿಶ್ವಕರ್ಮ. ನಾರಾಯಣ ಏನು ಮಾಡಿದ ಅಂತಂದರೆ, ಆ ಶಾರ್ಂಗ ಧನುಸ್ಸನ್ನು, ಶೃಂಗದಿಂದ ನಿರ್ಮಾಣವನ್ನು ಮಾಡಲ್ಪಟ್ಟಿರ್ತಕ್ಕಂಥ ಶಾರ್ಂಗ ಧನುಸ್ಸನ್ನು ತಾನು ಸ್ವೀಕಾರ ಮಾಡಿದ. ಈ ಗಾಂಡೀ ಎಂಬ ಖಡ್ಗದಿಂದ ನಿರ್ಮಾಣ ಮಾಡಲ್ಪಟ್ಟಿರ್ತಕ್ಕಂಥ ಏನು ಗಾಂಡೀವ ಧನುಸ್ಸಿದೆ, ಆ ಧನುಸ್ಸನ್ನು ಎತ್ತಿ ಬ್ರಹ್ಮದೇವರಿಗೆ ಕೊಟ್ಟ. ಆ ಬ್ರಹ್ಮದೇವರಲ್ಲಿ 1000 ವರ್ಷಗಳವರೆಗೆ ತಪಸ್ಸು ಮಾಡಿ ರುದ್ರದೇವರು ಆ ಗಾಂಡೀವ ಧನುಸ್ಸನ್ನು ಪಡೆದುಕೊಳ್ತಾರೆ. ಆ ರುದ್ರದೇವರಿಂದ 1000 ವರ್ಷಗಳ ತಪಸ್ಸು ಮಾಡಿ ಇಂದ್ರ ಆ ಗಾಂಡೀವ ಧನುಸ್ಸನ್ನು ಪಡೆದುಕೊಳ್ತಾನೆ. ಆ ಇಂದ್ರನಲ್ಲಿ ವಿಶೇಷ ರೀತಿಯಿಂದ ತಪಸ್ಸು ಮಾಡಿ ವರುಣ ತಾನು ಪಡೆದುಕೊಂಡು ಬಂದು ವರ್ಣಲೋಕದಲ್ಲಿ ಇಟ್ಟಿದ್ದಾನೆ. ನಿತ್ಯದೊಳಗೂ ಕೂಡ ಈ ವಿಷ್ಣು ಚಕ್ರ, ಗಾಂಡೀವ ಧನುಸ್ಸು ಎಲ್ಲ ಶತ್ರುಗಳನ್ನು ನಾಶ ಮಾಡುತ್ತೆ. ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ಕ್ಷಣಕ್ಕೆ ಈ ವಿಷ್ಣು ಚಕ್ರವನ್ನು, ಗಾಂಡೀವ ಧನುಸ್ಸನ್ನು ಸ್ಮರಣೆಯನ್ನು ಮಾಡುವವರಿಗೆ ಯಾವ ಶತ್ರುಗಳ ಬಾಧೆಯೂ ಇರುವುದಿಲ್ಲ. ಮುಂದೆ ಈಗ ಇರುವ ಶತ್ರುಗಳ ಬಾಧೆ ಇರುವುದಿಲ್ಲ, ಮುಂದೆ ಬರುವ ಶತ್ರುಗಳ ಬಾಧೆಯೂ ಬರುವುದಿಲ್ಲ ಎಂಬುದಾಗಿ ಮಹಾಭಾರತದೊಳಗೆ ಕಾಣ್ವ ಋಷಿಗಳು ಬಹಳ ಸೊಗಸಾದ ಕಥೆಯನ್ನು ಹೇಳ್ತಾರೆ. ಇಷ್ಟು ಹೇಳಿದರೆ ಅವನು ದುರ್ಯೋಧನ ಅಂತಾನೆ ಹೇಳಿ ಏನು ಸಾಧಿಸ್ಲಿಕ್ಕೆ ಹೊರಟೀರಿ ಅಂತ ಈಗ ಕಣ್ಣು ಮಾಡಿದ. ಆಗ ನಾರದರು ಕಣ್ವ ಋಷಿಗಳು ಹೇಳ್ತಾರೆ, ನಾರದರು ಹೇಳ್ತಾರೆ, ಆ ವಿಷ್ಣು ಚಕ್ರವೇನಿದೆಯಲ್ಲ, ಆ ಚಕ್ರವನ್ನೇ ಧಾರಣವನ್ನು ಮಾಡಿ ಕುಳಿತುಕೊಂಡಿದ್ದಾನೆ ಈ ಶ್ರೀಕೃಷ್ಣ ಪರಮಾತ್ಮ. ಆದ್ದರಿಂದಾಗಿ ಇವನು ನಾರಾಯಣ. ಆ ಗಾಂಡೀವ ಧನುಸ್ಸೇನಿದೆ ವರುಣನಲ್ಲಿತ್ತು, ಆ ವರುಣನಿಂದ ಅಗ್ನಿಯೇ ತಂದು ಕೊಟ್ಟ ಅರ್ಜುನನಿಗೆ. ಆದ್ದರಿಂದಾಗಿ ಗಾಂಡೀವ ಧನುಸ್ಸನ್ನು ಧಾರಣವನ್ನು ಮಾಡಿದ ಅರ್ಜುನ ಮತ್ತಿನ್ಯಾರು ಗೊತ್ತಾ? ಅವನು ನರನೇ. ಆದ್ದರಿಂದಾಗಿ ಪರಶುರಾಮ ದೇವರು ಏನು ನರನಾರಾಯಣರು ಅರ್ಜುನ ಕೃಷ್ಣರು ಎಂಬುದಾಗಿ ಹೇಳಿದರಲ್ಲ, ಅದುವೇ ಅವರು ಧಾರಣ ಮಾಡುವ ವಿಷ್ಣು ಚಕ್ರ ಹಾಗೂ ಗಾಂಡೀವ ಧನುಸ್ಸನ್ನೇನೆ ಈ ನಾರಾಯಣ ಹಾಗೂ ಅರ್ಜುನ ಧಾರಣವನ್ನು ಮಾಡಿದ್ದಾರೆ. ಆದ್ದರಿಂದಾಗಿ ಇವರು ಅದ್ಭುತವಾದ ಪರಾಕ್ರಮಿಗಳಿದ್ದಾರೆ, ನರನಾರಾಯಣರೇ ಆಗಿದ್ದಾರೆ ಎಂಬುದಾಗಿ ಹೇಳ್ತಾ ಮಾತಲ್ಲಿಗೆ ನಾರದರು ಮುಂದೆ ಕಥೆಯನ್ನು, ಅರ್ಥಾತ್ ಅಲ್ಲಿಂದ ಎಲ್ಲ ವರುಣನಲ್ಲಿ ಇರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನೆಲ್ಲ ತಿಳಿಸಿಕೊಡ್ತಾರೆ. ತವ ಕಾರ್ಯೋಪರೋಧಸ್ತು ತಸ್ಮಾತ್ ಗಚ್ಚಾವ ಮಾಚಿರಂ. ಆಯಿತು, ಇಷ್ಟೆಲ್ಲ ಆಯ್ತಲ್ಲ, ವರುಣನ ಲೋಕದೊಳಗೆ ನೋಡಿದೇವಲ್ಲ, ಆಯಿತು, ಇಲ್ಲಿಂದ ನಾವು ಪಾತಾಳ ಲೋಕಕ್ಕೆ ಹೋಗೋಣ ಎಂಬುದಾಗಿ ನಾರದರು ಮಾತಲಿಯನ್ನು ಕರೆದುಕೊಂಡು ನಾಗಲೋಕಕ್ಕೆ ಹೋಗ್ತಾರೆ. ಮುಂದೇನು ಕಥೆ ಆಗುತ್ತೆ ಅದನ್ನು ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೆ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋದು ಗುರುನ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.